ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕ್ ಇಂಟರ್ವ್ಯೂ ಪ್ರಿಪ್ರೇಷನ್ ಏನು ಓದಬೇಕು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಅಚ್ಚುಕಟ್ಟಾಗಿ ಪ್ರಿಪೇರ್ ಆಗಿರಿ. ನಿನ್ನೆ ವಿಡಿಯೋ ಹಾಕಿನಲ್ಲ, ಆ ವಿಡಿಯೋದಲ್ಲಿ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ದಯವಿಟ್ಟು ಅಲ್ಲಿ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ. ರಿಸಲ್ಟು ಕಣ್ಣೆದುರುಗಡೆನೇ ಕಾಣುತ್ತೆ, ಯಾರನ್ನೂ ಕೇಳೋ ಅಗತ್ಯತೆ ಇಲ್ಲ, ಕಣ್ಣೆದುರುಗಡೆನೇ ಕಾಣುತ್ತೆ. ನಿಮ್ಮ ಕ್ಯಾಟಗರಿ ಯಾವುದು, ಫಸ್ಟ್ ನಿಮ್ಮ ಜನರಲ್ ಮೆರಿಟಲ್ಲಿ ಚೆಕ್ ಮಾಡಿ ಅಷ್ಟು ಸ್ಕೋರ್ ಬಂದಿದೆಯಾ ಅಂತ, ಇಲ್ಲ ನಿಮ್ಮ ಕ್ಯಾಟಗರಿನಲ್ಲಿ ಚೆಕ್ ಮಾಡಿ ಸ್ಕೋರ್ ಬಂದಿದೆಯಾ ಅಂತ. ಈಗ 125 ಕಟ್ ಆಫ್ ಆಗಿತ್ತು ಅಂದರೆ ಇಷ್ಟು ಸ್ಕೋರ್ ನಿಮ್ಮದು ಬಂದಿರಬೇಕು, ಅಥವಾ ಇದಕ್ಕಿಂತ ಜಾಸ್ತಿ ಇರಬೇಕು. ಮಿನಿಮಮ್ ಇಷ್ಟಿರಬೇಕು ಅಥವಾ ಇದಕ್ಕಿಂತ ಜಾಸ್ತಿ ಇರಬೇಕು. ಇದು ರೂಲ್ಸ್, ಅರ್ಥ ಆಗುತ್ತಲ್ಲ? ಅಷ್ಟೇ, ಇಷ್ಟು ಬಂದಿದ್ರು ಸಾಕು. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಮತ್ತೆ ಅದೇ ಮೆಸೇಜಸ್ ಮಾಡಬಾರ್ದು. ಎಕ್ಸಾಂಪಲ್, ಸುಮ್ಮನೆ ಒಂದು ಎಕ್ಸಾಂಪಲ್ ಅಷ್ಟೇ. 125 ಏನಾರು ಬಂದಿತ್ತು, ಕಟ್ ಆಫಲ್ಲಿ ಕಾಣಿಸ್ತಾ ಇತ್ತು ಅಂದರೆ ಇಷ್ಟು ನಿಮ್ಗೆ ಬಂದಿದೆಯಾ. ನಿಮ್ಮ ಯಾವುದೇ ನಿಮ್ಮ ಕನ್ಸರ್ನ್ಡ್ ನಿಮ್ಮ SC ಕ್ಯಾಟಗರಿ ಆದರೆ SC, ಕ್ಯಾಟಗರಿ 1 ಆದರೆ ಕ್ಯಾಟಗರಿ 1, ST ಆದರೆ ST, OB ಇದು ಯಾವುದದು ನಿಮ್ಮ GM ಆದರೆ GM, 3A ಆದರೆ 3A, 3B ಆದರೆ 3B, ಆ ಜಾಗಕ್ಕೆ ಹೋಗಬೇಕು. ಎಷ್ಟು ಕಟ್ ಆಫ್ ಬಂದಿದೆ ಅಷ್ಟು ಸ್ಕೋರ್ ನಮ್ಗೆ ಬಂದಿದೆಯಾ ಅಷ್ಟೇ. ಅಷ್ಟು ಸ್ಕೋರ್ಗಿನ್ನ ಜಾಸ್ತಿ ಬಂದಿತ್ತು ಅಂದರೆ ಇಂಟರ್ವ್ಯೂ ಲೆಟರ್ ಕಳಿಸ್ತಾರೆ. ಅಷ್ಟು ಸ್ಕೋರ್ ಬಂದಿದ್ರು ಕಳಿಸ್ತಾರೆ, ಇಷ್ಟು ಬಂದಿದ್ರು ಕಳಿಸ್ತಾರೆ, ಅಥವಾ ಅದಕ್ಕಿಂತ ಜಾಸ್ತಿ ಬಂದಿದ್ರು ಕಳಿಸ್ತಾರೆ. ಅಲ್ಲಿ ಏನು ಆ ಲಿಸ್ಟಲ್ಲಿ ಏನಿದೆ ಆ ನಂಬರಿಂಗ್ಗಳನ್ನ ಅಲ್ಲಿ ಅವ್ರು ಅನೌನ್ಸ್ ಮಾಡಿದ್ರಲ್ಲ, ಆ ನಂಬರ್ಗಳನ್ನ ನೋಡ್ಕೊಳ್ಳಿ, ಅಷ್ಟು ನಿಮ್ಮದು ಬಂದಿದೆಯಾ ಅಂತ ಅಷ್ಟೇ. ಅರ್ಥ ಆಗುತ್ತಲ್ಲ? ಅದಾದ ನಂತರ ಇಂಟರ್ವ್ಯೂ ಪ್ರಿಪ್ರೇಷನ್ ಯಾವ ಥರ ಆಗಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಶಿಮೂಲ್ ಎಕ್ಸಾಮ್ ಶಾರ್ಟ್ಲಿ ಇರುತ್ತೆ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಡಿ. ಶಿಮೂಲ್ ಎಕ್ಸಾಮ್ ಶಾರ್ಟ್ಲಿ ಇರುತ್ತೆ, ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಶಿಮೂಲ್ ಒಂದೇ ಅಲ್ಲ, ನಿಮ್ಮ ಗ್ರಾಹಕರ ಮಹಾಮಂಡಲನೂ ಅಷ್ಟೇ ಶಾರ್ಟ್ಲಿ ಎಕ್ಸಾಮ್ಸ್ ಇರ್ತವೆ. ಅಚ್ಚುಕಟ್ಟಾಗಿ ಪ್ರಿಪೇರ್ ಆಗಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ರಾಯಚೂರು DCC ಬ್ಯಾಂಕ್ ಎಷ್ಟು ನೀಟಾಗಿ ಮುಂದೆ ಹೋಗ್ತಾ ಇದೆ. ಅದೇ ಥರ ಇದು ಅಷ್ಟೇ, ಅದು ಅಷ್ಟೇ, ಎಲ್ಲ ನೀಟಾಗಿ ಮುಗಿಸ್ಕೊಡ್ತಾರೆ. ಓದ್ಕೊಡ್ರಿ. ಪ್ರಿಂಟೆಡ್ ಮೆಟೀರಿಯಲ್ ಅವೈಲೇಬಲ್ ಇದೆ. ಯಾವುದ್ಯಾವುದಿದೆ? ಕೋಆಪರೇಟಿವ್ ಇದೆ, KMF ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ನೋಟ್ಸು, ಪ್ರಿಂಟೆಡ್ ನೋಟ್ಸ್ ಅವೈಲೇಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ರಿ. ಇಂಗ್ಲೀಷು ಪ್ಲಸ್ ಕರೆಂಟ್ ಅಫೇರ್ಸು ನಮ್ಮಲ್ಲಿ ಏನು ಅವೈಲೇಬಲ್ ಇದೆ ಅದಷ್ಟನ್ನು ಕಳಿಸ್ಕೊಡ್ತೀವಿ. ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ ನಮ್ಮಲ್ಲಿ ಎಷ್ಟು ಅವೈಲೇಬಲ್ ಇದೆ ಅದಷ್ಟನ್ನು ಕಳಿಸ್ಕೊಡ್ತೀವಿ. ಅರ್ಥ ಆಗುತ್ತಲ್ಲ? ಈ ವಿಡಿಯೋದಲ್ಲಿ ರಾಯಚೂರು DCC ಬ್ಯಾಂಕ್ ಇಂಟರ್ವ್ಯೂ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಸಂಪೂರ್ಣವಾದಂಥ ತಯಾರಿನೇ ನೋಡ್ತಾ ಹೋಗೋಣ. ಈಗ ಬಿಟ್ಟಿದ್ದಾರಲ್ವಾ, ಇನ್ನು ನಿಮಗೆ 10 ರಿಂದ 15 ದಿನ ಕಾಲಾವಕಾಶ ಇರ್ಬೋದು ಅಷ್ಟೇ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಇಂಟರ್ವ್ಯೂಗೆ ಮ್ಯಾಕ್ಸಿಮಮ್ ಡೇಸ್ 10 ರಿಂದ 15 ದಿನಗಳ ಒಂದು ಗ್ಯಾಪ್ ಇರ್ಬೋದು ಅಷ್ಟೇ ಇರೋದು. ಅರ್ಥ ಆಗ್ತಲ್ಲ? ಮನೆಗೆ ಲೆಟರ್ ಕಳಿಸ್ತಾರೆ, ಇಂಟರ್ವ್ಯೂ ಲೆಟರ್ ಕಳಿಸ್ತಾರೆ. ಅವ್ರು ಯಾವ ದಿನ ಕಳಿಸ್ತಾರೆ, ಯಾವ ದಿನಾಂಕ ಬನ್ನಿ ಅಂತ ಹೇಳ್ತಾರೆ, ಯಾವ ಸ್ಥಳಕ್ಕೆ ಬನ್ನಿ ಅಂತಾರೆ, ಯಾವ ಟೈಮಿಗೆ ಬನ್ನಿ ಅಂತಾರೆ, ಆ ಟೈಮಲ್ಲಿ ಹೋಗಿ ಇಂಟರ್ವ್ಯೂನ ಫೇಸ್ ಮಾಡ್ಕೊಂಡು ಬರೋದು. ಇಷ್ಟೇ ಪ್ರೊಸೀಜರ್, ಇನ್ನೇನಿಲ್ಲ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಏನೇನು ಕೇಳ್ತಾರೆ ಇಂಟರ್ವ್ಯೂನಲ್ಲಿ, ಏನೇನು ಕೇಳ್ತಾರೆ ಅರ್ಥ ಆಗುತ್ತಲ್ಲ? ಇಂಟರ್ವ್ಯೂನಲ್ಲಿ ಏನೇನು ಕೇಳ್ತಾರೆ? ಕೋಆಪರೇಟಿವ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಕೋಆಪರೇಟಿವ್ ನೋಟ್ಸು ನಮ್ಮಲ್ಲಿ ಯಾರ್ಯಾರು ತೊಗೊಂಡಿದ್ದೀರೋ ಅಚ್ಚುಕಟ್ಟಾಗಿ ಆ ನೋಟ್ಸ್ನ ರಿವಿಷನ್ ಮಾಡ್ರಪ್ಪ. ನಮ್ಮಲ್ಲಿ ಎಷ್ಟು ಜನ ತೊಗೊಂಡಿದ್ದೀರಾ ಅಷ್ಟು ಜನ, ಎಷ್ಟು ಜನ ತೊಗೊಂಡಿದ್ದೀರಾ ಅಷ್ಟು ಜನ ಸೆಲೆಕ್ಷನ್ ಆಗಿದ್ದೀರಾ. ದಯವಿಟ್ಟು ಇನ್ನೇನು ರಿಸರ್ಚ್ ಮಾಡಿಬಿಡ್ರಿ. ಕೋಆಪರೇಟಿವ್ ಬರುತ್ತಲ್ವಾ, ಕೋಆಪರೇಟಿವ್ ಸಂಪೂರ್ಣವಾದಂಥ ನೋಟ್ಸು, 3000 ಕ್ವಶನ್ ಬ್ಯಾಂಕ್ ಇದೆ. ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ, ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಬ್ಯಾಂಕಿಂಗ್ ನೋಟ್ಸ್ ಇದೆ, ಪ್ರಾಕ್ಟೀಸ್ ಮಾಡಿರಿ. 1959 ಆ್ಯಕ್ಟ್ ಇದೆ, ಪ್ರಾಕ್ಟೀಸ್ ಮಾಡಿರಿ. ಅರ್ಥ ಆಗುತ್ತಲ್ಲ? ಈ ಶಿಮೂಲ್ನವರು KMF ಓದಬೇಕು, ಬ್ಯಾಂಕಿಂಗ್ನವರು KMF ಓದಂಗಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಓದಲೇಬೇಕು. ಅರ್ಥ ಆಗುತ್ತಲ್ಲ? ಶಿಮೂಲ್ಗೆ ಓದ್ತಾ ಇರ್ತಕ್ಕಂಥವ್ರು ಬ್ಯಾಂಕಿಂಗ್ನ ಡ್ರಾಪ್ ಮಾಡಿ KMF ಓದಬೇಕು. ತಕ್ಷಣಕ್ಕೆ KMFನ ಇವರು ಯಾರು ನಿಮ್ಮ ರಾಯಚೂರು DCC ಬ್ಯಾಂಕ್ನವರು ಇದೊಂದನ್ನು ಸಪ್ರೇಟಾಗಿ ಎತ್ತಿಡಿ. ಇದೊಂದು ಚಿಕ್ಕ ನೋಟ್ಸ್ ಇದೆ, ಇದನ್ನ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಕೋಆಪರೇಟಿವ್ನ ಒಂದು 10 ಸತಿ ಪ್ರಾಕ್ಟೀಸ್ ಮಾಡಿರಿ ನೀಟಾಗಿ, ಏನು ಕೊಟ್ಟಿದ್ದೀವಿ ಅದನ್ನು. ಅದಾದ ನಂತರದಲ್ಲಿ ಬ್ಯಾಂಕಿಂಗ್ ನೋಟ್ಸ್ ಪ್ರಾಕ್ಟೀಸ್ ಮಾಡಿರಿ. 1959 ಆ್ಯಕ್ಟು ಕೇಳ್ತಾರೆ. 1959 ಆ್ಯಕ್ಟ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ? ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ ಏನಿದು ಅಂತ. 1959 ಆ್ಯಕ್ಟ್ ಪ್ರಕಾರನೇ ನಿಮ್ಮ ಪ್ರತಿಯೊಂದು ಬ್ಯಾಂಕ್ಗಳೂ ನಡೆಯೋದು. ದಿಸ್ ಬೈಲಾ, ಅರ್ಥ ಆಗುತ್ತಲ್ಲ? 1959 ಆ್ಯಕ್ಟಲ್ಲಿ ಪ್ರಕರಣಗಳು ಬರ್ತವೆ. ಪ್ರಕರಣಗಳ ಪ್ರಕಾರನೇ ಬ್ಯಾಂಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ಥರ ನಡಿಬೇಕು, ಹೆಂಗೆ ನಡೆಯುತ್ತೆ, ಬೋರ್ಡ್ ಹೆಂಗೆ ಸೆಟಪ್ ಆಗುತ್ತೆ, ಎಲ್ಲವೂ ಇದರಲ್ಲಿದೆ. ಇದ್ರ ಮುಖಾಂತರನೇ ಎಲ್ಲವೂ ನಡೆಯೋದು. ಬೋರ್ಡ್ ರನ್ ಆಗೋದು ಈ 1959 ಆ್ಯಕ್ಟ್ ಮುಖಾಂತರನೇ. ಅರ್ಥ ಆಗುತ್ತಲ್ಲ? ಇದ್ರ ಮೇಲೆ ಕ್ವಶನ್ಸ್ ಖಂಡಿತವಾಗ್ಲೂ ತೆಗಿತಾರೆ. ಇನ್ನು 3000 ಕ್ವಶನ್ ಬ್ಯಾಂಕ್ ಓದೋದ್ರಿಂದ ಸಬ್ಜೆಕ್ಟ್ ಗ್ರಿಪ್ ಬರುತ್ತೆ ಅಷ್ಟೇ. ನಿಮ್ಮ ಹತ್ರ ಈಗ ಆಲ್ರೆಡಿ ತೊಗೊಂಡಿದ್ದೀರಲ್ಲಪ್ಪ, ಯಾರು ತೊಗೊಂಡಿದ್ದೀರಾ ಈ ನೋಟ್ಸನ್ನು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಯಾರ್ಯಾರು ಇಂಟರ್ವ್ಯೂ ಸೆಲೆಕ್ಷನ್ ಆಗಿದ್ರೆ ಈ ನೋಟ್ಸ್ ತೊಗೊಂಡಿದ್ದೀರಲ್ವಾ,
ಈ ನೋಟ್ಸ್ನ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಫಸ್ಟ್ ಹಾಫು ಈ ನೋಟ್ಸ್ನ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಯಾರು ತೊಗೊಂಡಿಲ್ಲ ಅಂದರೆ ತೊಗೊಂಡು ಓದ್ಕೊಳ್ಳಿ, ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ರೆಡಿ ಇರ್ತಕ್ಕಂಥ ನೋಟ್ಸು ಫಾಸ್ಟಾಗಿ ಓದ್ಕೊಳ್ಳಿ. ಈ ನೋಟ್ಸ್ ತೊಗೊಂಡ್ರೆ ಎಲ್ಲ DCC ಬ್ಯಾಂಕು ಆಗುತ್ತೆ. ಯಾವುದೇ DCC ಬ್ಯಾಂಕ್ ಆದರೂ ಬರ್ಕೋಬೋದು. ಇದೊಂದೇ ಅಂತಲ್ಲ, ಯಾವುದೇ ಎಂಟೈರ್ ಕರ್ನಾಟಕ ಯಾವ DCC ಬ್ಯಾಂಕರ್ ಆಗುತ್ತೆ, KMFಗಾದರೂ ಆಗುತ್ತೆ, ಎರಡಕ್ಕೂ ಆಗುತ್ತೆ. ಅರ್ಥ ಆಗುತ್ತಲ್ಲ. ಶಿಮೂಲ್ನವ್ರಿಗೂ ಆಗುತ್ತೆ, ಶಿಮೂಲ್ನವ್ರಿಗೂ ಇದೇ ನೋಟ್ಸೆ. ನೆಕ್ಸ್ಟು ಸ್ಟ್ಯಾಟಿಕ್ GK ಓದಬೇಕು. ಸ್ಟ್ಯಾಟಿಕ್ GK ಮೇಲೆ ಕ್ವಶನ್ಸ್ ಕೇಳ್ತಾರೆ, 100% ಕೇಳ್ತಾರೆ. ಸ್ಟ್ಯಾಟಿಕ್ GK ಮೇಲೆ 100,000% ಕ್ವಶನ್ಸ್ ರೈಸ್ ಆಗ್ತವೆ. ಅರ್ಥ ಆಗುತ್ತಲ್ಲ. ಸ್ಟ್ಯಾಟಿಕ್ GKನ ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು, ಈಗಾಗಲೇ ಸುಮಾರು ಜನ ತೊಗೊಂಡಿದ್ದೀರಾ. ಇನ್ನೂ ಉಳಿದಂಥವ್ರು ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡ್ರಪ್ಪ. ನಮ್ಮಲ್ಲಿ 1000% ಕ್ವಶನ್ಸ್ ಬರ್ತಾವಲ್ಲ, ಅದಷ್ಟನ್ನು ಮಾತ್ರ ಹೇಳ್ಕೊಡ್ತೀವಿ. ಅನ್ವಾಂಟೆಡ್ಡು ನೋಡೋಣ ಇದನ್ನು ಓದಿರಿ ನೋ ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಇದನ್ನು ಓದಿರಿ, ಇದು ನೋಡೋಣ ಬರ್ಬೋದು, ಇದು ಅಂದಾಜು, ಇದು ನೋಡೋಣ ನೋ. ಈ ನೋಟ್ಸ್ಗಳಿದಾವಲ್ಲ, ನೋಟ್ಸ್ ಯಾವುದೋ ಅಂದಾಜಲ್ಲ. ಇದರಲ್ಲಿ ಸ್ಟ್ಯಾಟಿಕ್ GK ನೋಡಿದ್ರೆ ಕಣ್ಣಿಗೆ ಕಾಣುತ್ತೆ. ಈ ಕ್ವಶನ್ಸ್ ಬರುತ್ತೆ, ಈ ಕ್ವಶನ್ ಬರಲ್ಲ ಅಂತ ಪಕ್ಕಾ ಪ್ರಿಡಿಕ್ಷನ್ ಹೇಳ್ಬೋದು. ನಿಮ್ಮ ಇದು ಕೋಆಪ್ರೇಟಿವಲ್ಲೂ ಅಷ್ಟೇ, ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ ಅಚ್ಚುಕಟ್ಟಾಗಿ ಹೇಳ್ಬೋದು. ಸ್ಟ್ಯಾಟಿಕ್ GK ನೋಟ್ಸ್ ಅದ್ಭುತವಾಗಿದೆ. ಅರ್ಥ ಆಗುತ್ತಲ್ಲ. ಏನು ಕೊಟ್ಟಿದ್ದೀವಿ ಅದರಲ್ಲಿ ಒಳ್ಳೆ ಸ್ಕೋರ್ ಆಗುತ್ತೆ. ನಿಮ್ಮ ಶಿಮೂಲ್ಗೆ 25ಕ್ಕೆ ಏನಿಲ್ಲ ಅಂದ್ರೂ ಅಪ್ ಟು 20ವರೆಗೂ ರೀಚ್ ಆಗುತ್ತೆ. 20ವರೆಗೂ ರೀಚ್ ಆಗುತ್ತೆ. ಹೈಯೆಸ್ಟ್ ಸ್ಕೋರ್ ಆಗುತ್ತೆ. 20ವರೆಗೂ ರೀಚ್ ಆಗುತ್ತೆ ಅಂದರೆ ಹೈಯೆಸ್ಟ್ ಸ್ಕೋರಿಂಗ್. ರಾಯಚೂರಲ್ಲಿ ಸ್ಟ್ಯಾಟಿಕ್ GK ಮೇಲೆ ಕ್ವಶನ್ಸ್ ಕೇಳ್ತಾರೆ. ಗ್ರಾಹಕರ ಮಹಾಮಂಡಲದಲ್ಲಿ ಸ್ಟ್ಯಾಟಿಕ್ GK ಮೇಲೆ 25 ಮಾರ್ಕ್ಸ್ ಇರುತ್ತೆ. ಅರ್ಥ ಆಗುತ್ತಲ್ಲ. 25 ಮಾರ್ಕ್ಸ್ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ಸು ಅವೈಲಬಲ್ ಇದೆ. ಸ್ಟ್ಯಾಟಿಕ್ GKದು ಏನು ಅವೈಲಬಲ್ ಇದೆ, ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. ಅರ್ಥ ಆಗುತ್ತಲ್ಲ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ಕೊಳ್ಳಿ. ಈಗಾಗಲೇ ಸುಮಾರು ಜನ ಓದ್ತಾ ಇದ್ದೀರಾ, ದಯವಿಟ್ಟು ಓದ್ಕೊಳ್ರಪ್ಪ. ಯಾರಿಗೂ ದಯವಿಟ್ಟು ಶೇರ್ ಮಾಡೋಂಗಿಲ್ಲ. ಇದು ಚಾನಲ್ದು, ಮತ್ತೆ ಹೇಳ್ತಾ ಇದ್ದೀನಿ, ಶೇರ್ ಮಾಡೋಂಗಿಲ್ಲ. ಇದು ಚಾನಲ್ದು. ಸ್ಟ್ಯಾಟಿಕ್ GK ಇಟ್ಸ್ ಎ ಕ್ರೂಷಿಯಲ್ ಪಾಯಿಂಟ್. ಎಲ್ಲನೂ ನಿಮ್ಮ ಕೋಆಪ್ರೇಟಿವ್ ನೋಟ್ಸು, ಕೋಆಪ್ರೇಟಿವು KMF, ಬ್ಯಾಂಕಿಂಗು, 1959 ಆ್ಯಕ್ಟು, ಕಾನ್ಸ್ಟಿಟ್ಯೂಷನ್ನು, ಕನ್ನಡ ಎಲ್ಲರೂ ಓದಿದ್ದೀರಾ, ಎಲ್ಲರೂ ರೆಡಿ ಇದ್ದೀರಾ, ಎಲ್ಲ ಓದಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಸ್ಟ್ಯಾಟಿಕ್ GK ಆ್ಯಂಡ್ ಇಂಗ್ಲೀಷ್ನಲ್ಲಿ, ಸ್ಟ್ಯಾಟಿಕ್ GK ಮತ್ತು ಇಂಗ್ಲೀಷ್ನಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ಕೋತೀರಾ ಅವರು ಇಂಟರ್ವ್ಯೂ ಒಳಗಡೆ ಹೋಗ್ತಾರೆ. ಯಾವುದಕ್ಕೆ? ಶಿಮೂಲ್ಗೆ. ಅರ್ಥ ಆಗ್ತಿದೆಯಲ್ಲ. ತಗೊಂಡು ಓದ್ಕೊಳ್ಳಿ. ಪ್ಲಸ್ ಈಗ ನಿಮ್ಮ ರಾಯಚೂರಿಗೂ ಅವಶ್ಯಕತೆ ಇದೆ. ನಿಮ್ಮ ರಾಯಚೂರು ಇಂಟರ್ವ್ಯೂ ಇದೆಯಲ್ಲ, ಇದನ್ನು ಕೇಳ್ತಾರೆ. ಯಾರಿಗೆ ಅವಶ್ಯಕತೆ ಇದೆ ತಗೊಂಡು ಓದ್ಕೊಳ್ಳಿ. ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ಇಮಿಡಿಯೇಟ್ಲಿ ತೊಗೊಂಡು ಓದ್ಕೊಳ್ಳಿ. ರೆಕಾರ್ಡೆಡ್ ಕ್ಲಾಸಸ್ ಹಾಕ್ಕೊಂಡು ಕೇಳ್ಕೊಳ್ಳಿ. ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಕವರ್ ಆಗ್ತದೆ. ಫುಲ್ಲು ಕರೆಂಟ್ ಅಫೇರ್ಸ್. ಸ್ಟ್ಯಾಟಿಕ್ GK ಫುಲ್ ಇರುತ್ತೆ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಅರ್ಥ ಆಗುತ್ತಲ್ಲ. ಕರೆಂಟ್ ಅಫೇರ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ, ಅಷ್ಟು ಇರುತ್ತೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ಕೊಳ್ಳಿ. ಒಳ್ಳೇದಾಗಲಿಪ್ಪ. ನೆಕ್ಸ್ಟು ಇನ್ನೊಂದು ಯಾವ್ದು ಕೇಳ್ತಾರಪ್ಪ ಅಂದರೆ ಡಿಗ್ರಿ ಓದಿದರೆ ಡಿಗ್ರಿನಲ್ಲಿ, PG ಓದಿದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಓದಿದರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಏನು ಸಬ್ಜೆಕ್ಟ್ ಓದಿದ್ದೀರಾ, ಯಾವ ಸಬ್ಜೆಕ್ಟ್ ಓದಿದ್ದೀರಾ. ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಸಿಂಗಲ್ ಸಬ್ಜೆಕ್ಟ್ಸ್ ಬರ್ತವೆ. ಅದು ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಬಾಟ್ನಿ ಆಗಿರ್ಬೋದು, ಝುವಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು. ಯಾವುದು ಓದಿದ್ದೀರಾ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಏನಾದರೂ ಇಂಟರ್ವ್ಯೂ ಟೈಮ್ನಲ್ಲಿ ಹೇಳಿದರೆ ಆ ಕನ್ಸರ್ನ್ ಸಬ್ಜೆಕ್ಟು ಕ್ವಶನ್ಸು ಕೇಳ್ತಾರೆ. ಯಾವ್ದು ಹೇಳ್ತಾರೆ ಅದು ಕೇಳ್ತಾರೆ. ಇಲ್ಲ ಡಿಗ್ರಿನಲ್ಲಿ ಏನು ಓದಿದ್ದೀರಾ, ಸಪೋಸ್ CBZ ಅಂದರೆ ಇದರ ಬಗ್ಗೆ ಕ್ವಶನ್ಸ್ಗಳು ಬೀಳ್ತವೆ. ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಬಗ್ಗೆ ಕೆಲವು ಕ್ವಶನ್ಸ್ಗಳು ಬೀಳ್ತವೆ. ಕೆಲವು ಕ್ವಶನ್ಸ್ಗಳು ಕೇಳ್ತಾರೆ. 100% ಕೇಳ್ತಾರೆ. ನಿಮ್ಮ ಈ ಕೋಆಪ್ರೇಟಿವು, ಬ್ಯಾಂಕಿಂಗು, 1959 ಆ್ಯಕ್ಟು ಇದ್ರ ಬಗ್ಗೆ, ಪ್ಲಸ್ ಸ್ಟ್ಯಾಟಿಕ್ GK, ಪ್ಲಸ್ ಇದು ಡಿಗ್ರಿನಲ್ಲಿ ಏನು ಸಬ್ಜೆಕ್ಟ್ ಹೇಳ್ತೀರಾ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಏನು ಸಬ್ಜೆಕ್ಟನ್ನು ನೀವು ಬಾಯ್ಬಿಟ್ಟು ಹೇಳ್ತೀರಾ, ಏನು ಓದಿರ್ತೀರಾ, ಏನು ಹೇಳ್ತೀರಾ ಆ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಬಿದ್ದೇ ಬೀಳ್ತವೆ. ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇದಿಷ್ಟನ್ನು ಪ್ರಿಪ್ರೇಷನ್ ಆಗಬೇಕು. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. ಸ್ಟ್ಯಾಟಿಕ್ GKದಿದೆ. ಇದಿಷ್ಟೂ ಪಕ್ಕಾ ನೋಟ್ಸ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ಯಾರಿಗಾರ ಆಪ್ಷನಲ್ ಕನ್ನಡ ಯಾರು ಓದಿದ್ರೆ, ಡಿಗ್ರಿ ಲೆವೆಲಲ್ಲಿ ಓದಿದರೆ ನೋಟ್ಸ್ ನಿಮ್ಮಲ್ಲಿ ಇಲ್ಲಾಂದರೆ ನಮ್ಮಲ್ಲಿ ಕನ್ನಡ ನೋಟ್ಸ್ ಅವೈಲಬಲ್ ಇದೆ. ಅದ್ಭುತವಾಗಿರೋ ಕನ್ನಡ ನೋಟ್ಸ್ ಅವೈಲಬಲ್ ಇದೆ. ತಗೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ತಗೊಂಡು ಆರಾಮ್ಸೆ ಓದ್ಕೊಳ್ಳಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಯಾರು ಓದಿದ್ರೆ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಅವೈಲಬಲ್ ಇದೆ. ತಗೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ಈ ರೀತಿ ಇದು ಪ್ರಿಪ್ರೇಷನ್ ಆಗ್ತಕ್ಕಂಥ ರೀತಿ.
ಇದು ಪ್ರಿಪ್ರೇಷನ್ ಆಗ್ತಕ್ಕಂಥ ರೀತಿ. ಅಚ್ಚುಕಟ್ಟಾಗಿ ಪ್ರಿಪೇರ್ ಆಗಿ ಯಾವುದೇ ಕಾರಣದಿಂದ ಯಾರೂ ಬಿಡಬೇಡಿ. ಯಾವುದೇ ಕಾರಣ ಇರ್ಬೋದು, ಯಾರೊಬ್ಬರು ಬಿಡಬೇಡಿ. ಯಾರೊಬ್ಬರು ಒಂದು ಸಿಂಗಲ್ ಪರ್ಸನ್ನು ಇಂಟರ್ವ್ಯೂ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಮಾಡ್ಕೊಂಬಿಡಿ. ಅರ್ಥ ಆಗುತ್ತಲ್ಲ. ಇನ್ನೂ ಯಾವನು ಕಾಲ್ ಆಗಿಲ್ಲ, ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗುತ್ತೆ, ನಿಜ ಅದಾಗೋದು. ಬಟ್ ಕೈಯಲ್ಲಿ ಇನ್ನೂ ಕಣ್ಣಲ್ಲಿ ಯಾವ ಕಂಡಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ. ಕಣ್ಣಲ್ಲಿ ಯಾವ ಕಂಡಿಲ್ಲ. VAO ವೆರಿ ಶಾರ್ಟ್ಲಿ ಆಗುತ್ತೆ ಅನ್ನೋ ಮಾಹಿತಿ ಇದೆ, ಬಟ್ ಇನ್ನೂ ಕಂಡಿಲ್ಲ. ನಮ್ಮ ಕಣ್ಣಿಗೆ ಯಾವುದು ಕಾಣಿಸಿಲ್ಲ. ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಕೈಗೆ ಬಂದಿದ್ದನ್ನ ಬಿಡಬೇಡ್ರಪ್ಪ. ಯಾರೇ ಆದರೂ ಸರಿ, ಅವರು ಈ ಬ್ಯಾಂಕಿಂಗಲ್ಲಿ ಒಂದು ಅಟೆಂಡರ್ ಪೋಸ್ಟ್ ಆದರೂ ಸರಿನೇ, ಬಿಡಬೇಡ್ರಿ. ಫಸ್ಟ್ ಹೋಗಿ ಜಾಯ್ನ್ ಆಗ್ರಿ. ಬ್ರಾಂಚ್ ಮ್ಯಾನೇಜರ್ ಯಾರು ಎಲಿಜಿಬಲ್ ಇದ್ರೆ, ಚೆನ್ನಾಗಾಗಿದೆ ಹೋಗಿ. ಗ್ರೇಡ್ 1 ಯಾರ್ದಾಗಿದೆ ಹೋಗಿ. ಇವೆರಡೂ ಆಗಿಲ್ಲ, ಅಟೆಂಡರ್ ಪೋಸ್ಟ್ ಹೈಯರ್ ಸ್ಕೋರ್ ಆಗಿದೆ ಅಂದರೆ ದಯವಿಟ್ಟು ಹೋಗ್ಬಿಡಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಇದೇನಿಲ್ಲ. ಹೋಗಿ ಯಾವುದೋ ಒಂದು ಕೆಲಸಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಸಿಕ್ಕಿದ್ದು ಕೆಲಸಕ್ಕೆ ಕೂತ್ಕೊಳ್ಳಿ. ಫಸ್ಟ್ ಕೂತ್ಕೊಳ್ಳಿ. ತದನಂತರದಲ್ಲಿ ಸ್ಯಾಲ್ರಿ ಬರ್ತಾ ಇರುತ್ತೆ, ಕೂತ್ಕೊಂಡು ಮತ್ತೆ ಓದಿ. ನಿಮ್ಗೆ ಯಾವ ಜಾಬ್ ಬೇಕು, PSI ಬೇಕಾ, ಕೂತ್ಕೊಂಡು ನಿಧಾನಕ್ಕೆ ಹೋದ್ರಿ. ಏನೂ ಅರ್ಜೆಂಟ್ ಇರಲ್ಲ, ಯಾವುದೇ ರೀತಿಯಾದಂಥ ಅರ್ಜೆನ್ಸಿ ಇರೋದಿಲ್ಲ. ಸ್ಯಾಲ್ರಿ ಬರ್ತಾ ಇರುತ್ತೆ, ಕೂತ್ಕೊಂಡು PSI ಬೇಕಾದ್ರೆ PSIಯೇ ಮಾಡ್ಕೊಳ್ಳಿ. ಇಲ್ಲ ನನಗೆ FDAಗೆ ಹೋಗೋದು ಅಂದರೆ FDAಗೆ ಓದಿ. ಇಲ್ಲ ನಾನು ಇದು ಯಾವುದು ಮಾಡಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹೋಗ್ತೀನಿ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹೋಗ್ರಿ. ಯಾವ್ದು ಬೇಕೋ ಅದು ಓದ್ರಿ. ಅರ್ಥ ಆಗುತ್ತಲ್ಲ. ಬಟ್ ಈ ಹಂತದಲ್ಲಿ ನಾನು ಇದೇ ಓದ್ತೀನಿ ಅಂತ ಯಾವುದೇ ಒಂದು ಬೇರೆ ಕೈಯಲ್ಲಿ ಇಲ್ಲದೆ ಇರೋನ ಟಾರ್ಗೆಟ್ ಮಾಡೋದು ಬೇಡ. ಈ ಹಂತದಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಬಿಟ್ಟರೆ ಬೇರೆ ಯಾವುದೂ ಆಗಲ್ಲ ಅಂದರೆ ಫೈನಾನ್ಷಿಯಲಿ ಫಿಟ್ ಇದ್ದರೆ ಕೂತ್ಕೊಂಡು ಓದ್ರಿ. ತಪ್ಪೇನೂ ಇಲ್ಲ, ಏನೂ ತಪ್ಪಿಲ್ಲಮ್ಮ. ಫೈನಾನ್ಷಿಯಲಿ ಫಿಟ್ ಇದ್ದರೆ ದಯವಿಟ್ಟು ಕೂತ್ಕೊಂಡು ಓದಿ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಹಿಸ್ಟ್ರಿ ಓದಿದ್ದೀನಿ, ಹಿಸ್ಟ್ರಿ PhD GST ಎಲ್ಲ ಮಾಡಿದ್ದೀನಿ. ನಾನು ಯಾವುದೂ ಹೋಗಲ್ಲ, ಎಕ್ಸಾಂಪಲ್ ಹೇಳ್ತಾ ಇರೋದು. ನಾನು ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹಿಸ್ಟ್ರಿನೇ ಹೋಗ್ತೀನಿ ಅನ್ನೋಂಗಿದ್ರೆ, ಡಿಗ್ರಿ ಕಾಲೇಜ್ಗೆ ಹೋಗ್ತೀನಿ ಅನ್ನೋದಿದ್ರೆ, ಫೈನಾನ್ಷಿಯಲಿ ಫಿಟ್ ಇದ್ದರೆ ದಯವಿಟ್ಟು ಕೂತ್ಕೊಂಡು ಓದಿ. ಏನು ಯಾವುದೇ ಕೆಲಸನೂ ಮಾಡಬೇಡಿ. ಫೈನಾನ್ಷಿಯಲಿ ಪಕ್ಕ ಸ್ಟೇಬಲ್ ಆಗಿದ್ದರೆ ಧಾರಾಳವಾಗಿ ಓದ್ರಿ, ಕೂತ್ಕೊಂಡು ಓದ್ರಿ. ಟೈಮ್ ವೇಸ್ಟ್ ಮಾಡಬೇಡ್ರಿ. ಅದೇ ಏನಾದ್ರೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ಎಲ್ಲರಿಗೂ ಇರೋದಿಲ್ಲ. 99% ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ ಹುಡುಗರಿಗೆ. ಎಲ್ಲ 1% ಇರ್ಬೋದು, 99% ಇರೋದಿಲ್ಲ. ಇವರು ಯಾವ ಕೆಲಸ ಸಿಗುತ್ತೆ ಅದಕ್ಕೆ ಜಾಯ್ನ್ ಆಗಿ. ಯಾವ್ದು ಸಿಗುತ್ತೆ ಅದು ಚಿಕ್ಕದಾದರೂ ಪರವಾಗಿಲ್ಲ, ಜಾಯ್ನ್ ಆಗಿಬಿಡಿ. ಸ್ಯಾಲ್ರಿ ಬರ್ತಾ ಇರುತ್ತೆ. ತದನಂತರದಲ್ಲಿ ಕೂತ್ಕೊಂಡು ನಿಮಗೆ ಯಾವ ಕೆಲಸ ಬೇಕು, PDOಗೆ ಹೋಗ್ತೀನಿ ನಾನು ಅಂದರೆ PDOಗೆ ಹೋದ್ರಿ, ಯಾರು ಬೇಡ ಅಂದರು. ತದನಂತರದಲ್ಲಿ VAOಗೆ ಹೋಗ್ತೀನಿ, VAOಗೆ ಹೋಗ್ರಿ. ನಿಮ್ಗೆ ಯಾವ ಕೆಲಸ ಬೇಕೋ ಅದನ್ನು ಮಾಡ್ಕೊಳ್ರಿ. ಅಚ್ಚುಕಟ್ಟಾಗಿ ಹೋಗಿ ಜಾಯ್ನ್ ಆಗ್ರಿ. ಇದು ಪ್ರೊಸೀಜರ್. ಅರ್ಥ ಆಗುತ್ತಲ್ಲ. ಈ ಥರ ಮಾಡ್ಕೊಳ್ರಿ. ಎಲ್ಲಿ ಸಿಗುತ್ತೋ ಅದು ಬಿಡಬೇಡ್ರಿ. ಅರ್ಥ ಆಗುತ್ತಲ್ಲ. ಶಿಮೂಲ್ ಎಕ್ಸಾಮ್ಸ್ಗೆ ಓದಿ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದಿ. ಪ್ಲಸ್ ಗ್ರಾಹಕರ ಮಹಾಮಂಡಲಕ್ಕೆ ಅಚ್ಚುಕಟ್ಟಾಗಿ ಓದಿ. ಪ್ಲಸ್ ಈಗ ಇಂಟರ್ವ್ಯೂಗೆ ಯಾರು ಬಂದಿದೆ, ಯಾರೂ ಇಂಟರ್ವ್ಯೂ ಬಿಡಬೇಡ್ರಿ. ಯಾರೊಬ್ಬರು ಬಿಡಬೇಡ್ರಿ. ಅವರು ಇವರು ಅಂತಲ್ಲ, ದಯವಿಟ್ಟು ಇಂಟರ್ವ್ಯೂಗೆ ಬಂದಿರತಕ್ಕಂಥವ್ರು ಯಾರೊಬ್ಬರು ಮಿಸ್ ಮಾಡ್ಕೊಂಬಿಡ್ರಿ. ಆಮೇಲಿಂದ ಅಯ್ಯೋ ಮಿಸ್ ಆಯಿತು ಅನ್ನೋ ಕೆಲಸ ಬೇಡ. ಏನಿದೆ ಎಲ್ಲ ರೀತಿ ಪ್ರಯತ್ನಗಳನ್ನೂ ಮಾಡಿರಿ. ಮ್ಯಾಕ್ಸಿಮಮ್ ಇಂಟರ್ವ್ಯೂಗೆ ಅಚ್ಚುಕಟ್ಟಾಗಿ ರೆಡಿಯಾಗಿ ಎಲ್ಲ ಪ್ರಯತ್ನನೂ ಮಾಡಿ ಕೆಲಸ ಮಾಡ್ಕೊಳ್ಳೋ ಕಡೆ ಗಮನ ಕೊಡ್ರಿ. ಇಂಟರ್ವ್ಯೂನ ಮಿಸ್ ಮಾಡ್ಕೋಬೇಡ್ರಿ. ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೋಬೇಡ್ರಿ. ಪ್ರಿಪ್ರೇಷನ್ ಚೆನ್ನಾಗಿರಲಿ. ಒಂದು 20-25 ಕ್ವಶನ್ ಕೇಳ್ಬೋದು. ಮತ್ತೆಲ್ಲ ಅಂದಾಜು. ಇದು ಹೆಂಗೆ 25 ಹೆಂಗೆ ಅಂದರೆ ಅಂದಾಜಿನ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಅಂದಾಜು ಮೇಲೆ ವೇರಿಯೇಷನ್ ಆಗುತ್ತೆ. ನೀಟಾಗಿ ಎಲ್ಲ ಸಬ್ಜೆಕ್ಟು ಪ್ರಿಪೇರ್ ಆಗಿರಿ. ಕ್ಲಿಯರ್ ಕಟ್ಟಾಗಿ ಪ್ರಿಪೇರ್ ಆಗಿರಿ. ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ GK ಮೇಯ್ನ್ ಇಂಪಾರ್ಟೆಂಟು. ಸ್ಟ್ಯಾಟಿಕ್ GK ಅಂತ ಅಂದರೆ ಸ್ಟ್ಯಾಟಿಕ್ GKನಲ್ಲಿ ಲಿಟ್ಲ್ ಬಿಟ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್, ಲಿಟ್ಲ್ ಬಿಟ್ಟು ಎಲ್ಲನೂ ಟಚಪ್ ಆಗಿರುತ್ತೆ. ಇದು ಟಚಪ್ ಆಗಿರುತ್ತೆ, ಇದು ಎಲ್ಲ ಟಚ್ ಆಗಿರುತ್ತೆ ಸ್ಟ್ಯಾಟಿಕ್ GKನಲ್ಲಿ ಎಲ್ಲವೂ ಟಚ್ ಆಗಿರುತ್ತೆ. ಅರ್ಥ ಆಗ್ತಲ್ಲ. ಸೊ ಸ್ಟ್ಯಾಟಿಕ್ GK ಮೋಸ್ಟ್ ಇಂಪಾರ್ಟೆಂಟ್. ಪ್ಲಸ್ ಕೋಆಪ್ರೇಟಿವ್ 1959 ಆ್ಯಕ್ಟು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್. ಅದಾದ ನಂತರದಲ್ಲಿ ನಿಮಗೆ ಡಿಗ್ರಿ ಓದಿರ್ತಕ್ಕಂಥ ಕನ್ಸರ್ನ್ ಸಬ್ಜೆಕ್ಟು, ಯಾವ ಸಬ್ಜೆಕ್ಟ್ ಓದಿದ್ದೀರಾ ಆ ಸಬ್ಜೆಕ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಹೇಳಿದ್ದೀನಿ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ನಿಮಗೆ ಯಾರ್ಯಾರು ನೋಟ್ಸ್ ಪರ್ಚೇಸ್ ಮಾಡಿದ್ದೀರಾ ಅಚ್ಚುಕಟ್ಟಾಗಿ ಕೂತ್ಕೊಂಡು ಏನು ನೋಟ್ಸ್ ಕೊಟ್ಟಿದ್ದೀವಿ ಅದು ಓದ್ರಮ್ಮ. ಸ್ಟ್ಯಾಟಿಕ್ GKದು ಮಾತ್ರ ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ, ತೊಗೊಂಡು ಓದಿ. ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಮಾಡ್ಕೊಳ್ಳಿ. ನಿಮಗೆ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ತಕ್ಷಣವೇ ಮಾಡ್ಕೊಂಡು ಓದ್ಕೊಳ್ಳಿ, ಸಮಸ್ಯೆ ಇಲ್ಲ. ಬಟ್ ಬರಲಿಲ್ಲ ಅಂದರೆ ಇಂಟರ್ವ್ಯೂನ ಮಾತ್ರ ವ್ಯತ್ಯಾಸ ಮಾಡ್ಕೋಬೇಡ್ರಿ. ರೆಡಿ ಇರುತ್ತೆ, ತೊಗೊಂಡು ಓದ್ಕೊಳ್ಳಿ. ಹೇಳಿದ್ದೀನಿ, ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.